ಮಧ್ಯಮ ಕುಟುಂಬದಲ್ಲಿ ಜನಿಸಿ ಅವರು ಇಂಜಿನಿಯರ್ ಪದವೀಧರರಾಗಿದ್ದರೂ ಕೂಡ ವರ್ಷಕ್ಕೆ 8 ರಿಂದ 10 ಲಕ್ಷ ಪ್ಯಾಕೇಜ್ ಇದ್ರು ಅವುಗಳನ್ನೆಲ್ಲ ರಿಜೆಕ್ಟ್ ಮಾಡಿ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸತತ 5 ರಿಂದ 6 ವರ್ಷಗಳ ಕಾಲ ಅಧಿಕೃತವಾಗಿ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘ ಅಂತ ಹೇಳಿ ಒಂದು ಸಂಘಟನೆಯನ್ನ ರಿಜಿಸ್ಟ್ರೇಷನ್ ಮಾಡುವುದರ ಮೂಲಕ ನೂರಾರು ಹೋರಾಟಗಳಲ್ಲಿ ಭಾಗಿಯಾಗಿ ಅವೆಲ್ಲವುಗಳಿಗೆ ನ್ಯಾಯ ಕೊಡುವಂತ ಪ್ರಯತ್ನವನ್ನು ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶದ ವಿಚಾರಗಳು, ಶಿಕ್ಷಣ, ಸಂಘಟನೆ, ಹೋರಾಟ ಆ ಒಂದು ನಿಟ್ಟಿನಲ್ಲಿ ಸತತ 3 ವರ್ಷಗಳಿಂದ ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಸರಿಸುಮಾರು 2,70,000ಕ್ಕಿಂತ ಹೆಚ್ಚು ಹುದ್ದೆಗಳಿದ್ದರೂ ಕೂಡ ಯಾವುದೇ ಕಾಲ್ಫಾರ್ಮ್ ಮಾಡದೆ ಈ ಒಟ್ಟು 5 ಯೋಜನೆಗಳನ್ನು ಜಾರಿಗೆ ತಂದು ಅದು ಯಾರಿಗೂ ಉಪಯೋಗ ಆಗದೆ ಸರ್ಕಾರದ ಖಜಾನೆ ಎಲ್ಲ ನಮ್ಮನ್ನು ಖಾಲಿ ಮಾಡಿ ಟೈಮ್ ಅನ್ನು ವೇಸ್ಟ್ ಮಾಡಿ ಸುಮ್ಮನೆ ವಿದ್ಯಾರ್ಥಿಗಳಿಗೆ ಒಂದು ಆಶ್ವಾಸನೆ ಕೊಡೋದು, ನಾವು ಶೀಘ್ರದಲ್ಲಿ ಕಾಲ್ಫಾರ್ಮ್ ಮಾಡ್ತೀವಿ, ಶೀಘ್ರದಲ್ಲಿ ಕಾಲ್ಫಾರ್ಮ್ ಮಾಡ್ತೀವಿ. ಶೀಘ್ರದಲ್ಲಿ ಯಾವುದೋ ಕಾಲ್ಫಾರ್ಮ್ ಅನ್ನು ಮಾಡದೆ ಸುಮ್ಮನೆ ಸಮಯವನ್ನ ವ್ಯರ್ಥ ಮಾಡುತ್ತಾ ವಿದ್ಯಾರ್ಥಿಗಳ ಜೀವನದೊಂದಿಗೆ ಆಟವಾಡುತ್ತಿರುವಂತ ಇವತ್ತಿನ ಸರ್ಕಾರದ ವಿರುದ್ಧ ನಮ್ಮ ಪಂಚನದಿಗಳ ಜಿಲ್ಲೆಯಲ್ಲಿರುವಂತ ವಿಜಯಪುರದಲ್ಲಿ ಕೊನೆಯ ಹೋರಾಟ ವಿಜಯಪುರ ಸಂಗ್ರಾಮ ಅನ್ನುವಂತ ಹೆಸರಿನೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ವಿಶೇಷವಾಗಿರುವಂತಹ ಬಿಸಿ ಮುಟ್ಟಿಸುವ ಸಲುವಾಗಿ. ಯಾಕಂದ್ರೆ ಜ್ಞಾನವಂತರು ಅಲ್ಲಿಲ್ಲ, ಅಜ್ಞಾನಿಗಳ ಕೂಟ ಆ ವಿಧಾನಸೌಧದಲ್ಲಿದೆ. ಜ್ಞಾನವಂತರಿದ್ರೆ ಇಷ್ಟೊತ್ತಿಗೆ ಎಚ್ಚೆತ್ತುಕೊಂಡು ಅಲ್ಲಿರುವಂತಹ ಕಾನೂನಾತ್ಮಕ ತೊಡಕುಗಳನ್ನು ಸುಧಾರಣೆ ಮಾಡಿಕೊಂಡು ನಮಗೆ ಪರಿಹಾರ ಕೊಡುವಂತ ಪ್ರಯತ್ನವನ್ನು ಮಾಡ್ತಿದ್ರು. ಅವ್ರು ಯಾರು ಕೂಡ ಅಲ್ಲಿ ಓದಿದವರು ಇಲ್ಲ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಯಾರು ಅಜ್ಞಾನಿಗಳು ನಮ್ಮ ನಾಳತ್ತವರು ಜ್ಞಾನಿಗಳು ಹೋರಾಟ ಮಾಡಲೇಬೇಕು. ಇವತ್ತು ಆ ನಿಟ್ಟಿನಲ್ಲಿ ನಮ್ಮ ಕಾಂತಕುಮಾರ್ ಸರ್ ಅವರು ಇವತ್ತು ನಮ್ಮ ಸಂಸ್ಥೆಗೆ ಆಗಮಿಸಿದ್ದಾರೆ. ಅವರಿಗೆ ಯಾವತ್ತು ನಾನು ಬಹಳ ದಿನದಲ್ಲಿ ಹತ್ರ ಬರ್ತಾ ಇದ್ದೇನೆ. ನಾವು ತಮ್ಮ ಧನ ಮನ ನಿಮ್ ಜೊತೆಯಲ್ಲಿ 3 ರೀತಿಯಿಂದಲೂ ಯಾವಾಗಲೂ ನಾನು ಸಹಕಾರ ಕೊಡ್ತೀನಿ. ಯಾಕಂದ್ರೆ ನಾನು ಯಾವುದೇ ಸರ್ಕಾರದ ವಿರುದ್ಧ ಆಗಲಿ, ಪಕ್ಷದ ವಿರುದ್ಧ ಆಗಲಿ, ವ್ಯಕ್ತಿ ವಿರುದ್ಧ ಆಗಲಿ ನನ್ನ ಹೋರಾಟ ಇಲ್ಲ. ನನ್ನ ವಿದ್ಯಾರ್ಥಿ ದೇವರ ಪರವಾಗಿ ನಾವು ಯಾವತ್ತೂ ಧ್ವನಿ ಎತ್ತೀವಿ. ಯಾಕಂದ್ರೆ ಅವರು ಅನ್ನದಾತರು ಯಾವಾಗಲೂ ಧ್ವನಿ ಎತ್ತಿರುವಂತ ನಿಟ್ಟಿನಲ್ಲಿ ಇವತ್ತು ಸರ್ ನಾವು ಹೋರಾಟ ಮಾಡೋಣ ಸರ್ ಅಂದಾಗ ನಾನು ಅವರು ಕೆಳಗಡೆ ಕುತ್ಕೊಂಡು ಒಂದು 15 ರಿಂದ 20 ನಿಮಿಷ ಅದರ ಬಗ್ಗೆ ಡಿಸ್ಕಸ್ ಮಾಡಿ ಈ ತರ ಮಾಡಿದ್ರೆ ಸಕ್ಸಸ್ ಆಗ್ತದೆ. ಯಾಕಂದ್ರೆ ಇವತ್ತಿನ ಕೆಲವು ದುಷ್ಟ ಶಕ್ತಿಗಳು ಈ ಹೋರಾಟಕ್ಕೆ ಸಾಕಷ್ಟು ನಮಗೆ ವಿರೋಧ ಮಾಡ್ತಾ ಇದ್ದಾರೆ. ಆ ವಿರೋಧದ ಮಧ್ಯದಲ್ಲೂ ಕೂಡ ಹೋರಾಟ ಮಾಡಲೇಬೇಕು ಅನ್ನುವಂಥ ತೀರ್ಮಾನವನ್ನು ಕೈಗೊಂಡು ನಾವು 21ನೇ ತಾರೀಕು ಛತ್ರಪತಿ ಶಿವಾಜಿ ಮಹಾರಾಜ ಸರ್ಕಾರದಿಂದ ಮುಂಜಾನೆ 10 ಗಂಟೆಯಿಂದ ಹೋರಾಟ ಪ್ರಾರಂಭ ಆಗಿ ದರ್ಬಾರ್ ಮೈದಾನದಲ್ಲಿ ಆ ಹೋರಾಟಕ್ಕೆ ಏನೇನೇ ಬೇಕು ಆ ಸಕಲ ಸೌಲಭ್ಯಗಳಲ್ಲಿ ನಾನು ಕೂಡ ಎಲೆಮರೆಕಾಯಿಯಾಗಿ ಸಹಾಯ ಮಾಡ್ತೀನಿ ಅಂತೇಳಿ ಕಾಂತಕುಮಾರ್ ಸರ್ ಅವರಿಗೆ ಈ ಒಂದು ಅರ್ಥಪೂರ್ಣವಾಗಿರುವ ಸುಂದರವಾದ ಪೂರ್ವ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ರಾಜ್ಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಆಗಿರುವಂತಹ ಕಾಂತಕುಮಾರ್ ಸರ್ ಅವರಿಗೆ ಮತ್ತೊಮ್ಮೆ ತುಂಬ ಹೃದಯ ಸ್ವಾಗತವನ್ನು ಬಯಸುತ್ತೇನೆ. ಟಿವಿಗಳಲ್ಲಿ ಬಂದಿರೋದಾಗಿರ್ಬೋದು, ಇನ್ಸ್ಟಾಗ್ರಾಮ್ದಾಗಿರ್ಬೋದು, ಅವರು ತಮ್ಮ ಮನೆ ಸಲುವಾಗಿ ತಮ್ಮ ಆಸ್ತಿ ಸಲುವಾಗಿ ಹೋರಾಟ ಮಾಡ್ತಾ ಇಲ್ಲ. ತಮ್ಮ ನೌಕರಿ ಕೊಡ್ರಿ ಅಂತೇಳಿ ಹೋರಾಟ ಮಾಡ್ತಾ ಇಲ್ಲ. ಸರಿ ಸುಮಾರು ಇವ್ರ ಮೇಲೆ ಒಂದು 50 ಕೇಸ್ ಹಾಕಿರ್ತಾರೆ. ಈಗಾಗಲೇ 50 ಕೇಸ್ ಹಾಕಿದ್ದಾರೆ. ಅವರು ಕೆಲವು ಕಡೆ ಹೋದ್ರೆ ಹೋರಾಟ ಮಾಡಬೇಡ ನಿರ್ಬಂಧನೆ ಹಾಕ್ತಾ ಇದ್ದಾರೆ. ಕೆಲವರು ಅವ್ರು ನೋಡೋಣ, ಕೆಲವು ಅಧಿಕಾರಿಗಳು ಹಾರ್ಟ್ ಅಟ್ಯಾಕ್ ಆಗುವಂತ ಸಾಧ್ಯತೆಗಳು ಅದಾವೆ. ಅಷ್ಟರ ಮಟ್ಟಿಗೆ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬಹಳ ಖುಷಿ ಪಡುವಂತದ್ದು. ಅವರ ಜೊತೆಯಲ್ಲಿ ನನ್ನ ವಿದ್ಯಾಗುರುಗಳಾಗಿರುವಂತ ಶ್ರೀಯುತ ಶೈಶೇಖ್ ತೇಲಿ ಸರ್ ಅವರಾಗಿರಬಹುದು, ನನ್ನ ವಿದ್ಯಾಗುರುಗಳಾಗಿರುವಂತಹ ವಿಜಯಕುಮಾರ್ ಮಂಗಾಪುರ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ನಮ್ಮ ಸಂಸ್ಥೆ ಹಿರಿಯ ಉಪನ್ಯಾಸಕರಾಗಿರುವಂತ ಇತಿಹಾಸದ ಸಾಮ್ರಾಟ ಎಂದೇ ಖ್ಯಾತಿಯಾಗಿರುವಂತ ನನ್ನ ಆತ್ಮೀಯ ಸಹೋದರಾಗಿರುವ ಶ್ರೀಯುತ ಮಂತು ಮಾವೂರ್ ಸರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕರು, ಅನ್ನ ಕಡಿಮೆ ಲೆಜೆಂಡ್ ಉಪನ್ಯಾಸಕರು, 2024ನೇ ಬಸವ ಪುರಸ್ಕೃತರಾಗಿರುವಂತ ಬಯಾಲಜಿಯಲ್ಲಿ PhD ಪದವಿಯನ್ನು ಪಡೆದಿರುವಂತ ಶ್ರೀಯುತ ಡಾಕ್ಟರ್ ವಿನೋದ್ ಬರಾರ್ ಸರ್ ಅವರು ಮೈಕ್ರೋಬಯಾಲಜಿ PhD ಕಲಬುರಗಿ ವಿಶ್ವವಿದ್ಯಾಲಯ ಏನೋ ಸುಮ್ಮನೆ ಜೋಕ್ ಮಾಡಿ ಮಾತಾಡ್ತಾರೋ ನಾವು ಹೆಸರು ಮಾಡ್ದಂಗೆಲ್ಲ ನೇರವಾಗಿ ನಿಮ್ಮನ್ನು ಉದ್ದೇಶಿಸಿ ಕಾಂತಕುಮಾರ್ ಸರ್ ಅವರೇ ಮಾತಾಡ್ತಾರೆ. ಮತ್ತೆ ನಮ್ದು ಅಲ್ಲಿ ಜೋಡು ಗುಂಟದಲ್ಲಿ
5 ನಿಮಿಷದಲ್ಲಿ ಎಲ್ಲ ಮಾಹಿತಿಗಳನ್ನು ನೀವು ಕೊಟ್ಟಿರ್ತಾರೆ. ನಮಸ್ಕಾರ. ನಮಸ್ತೆ. ಹಾಗೆ ನೀರು ಪಡಿಲ್ಲ ನಮಸ್ತೆ ಹೇಳಿದ್ರೆ ನೀವು ಯಾರು ನಮಸ್ಕಾರ ಹೇಳ್ತಾ ಇಲ್ಲ. ನಮಸ್ತೆ. ಮತ್ತೆ ನಾಳೆ 21ನೇ ತಾರೀಕು ಹೋರಾಟ ಮಾಡಿದ್ರೆ ಇಲ್ಲಿ ನಾವು ಘೋಷಣೆಗೆ ಹೋದ್ರೆ ಬೆಂಗಳೂರು ವಿಧಾನಸೌಧ ಕೇಳಿಸ್ಬೇಕು. ನನಗೆ ಕೇಳಿಸ್ತಾ ಇಲ್ಲ. ಇವತ್ತು ನೀವು 21ನೇ ತಾರೀಕಿಗೆ ಗ್ಯಾರಂಟಿ ಇಲ್ಲ ಇದೆಯಾ? ಈ ಹೋರಾಟ ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕೆಂದ್ರೆ ಲಾಸ್ಟ್ ಟೈಮ್ ಹೋರಾಟ ಮಾಡೋದಕ್ಕೂ ನೀವೆಲ್ಲರೂ ಬಂದಿದ್ದೀರಾ. ಬಂದಿರಲಿಲ್ಲ, ಜಯಪುರದಲ್ಲಿ ಕೆಲವೊಬ್ರು ಬಂದಿರಲಿಲ್ಲ ಅಂತ ಅನ್ಕೊಂತೀನಿ. ಈ ಹೋರಾಟ ನಿಮಗೆ ಅವಕಾಶ ಸಿಕ್ಕಿದೆ ಹೋರಾಟ ಮಾಡೋದಕ್ಕೆ. ಯಾಕೆಂದ್ರೆ ಕಳೆದ ಸುಮಾರು ಒಂದು 3 ವರ್ಷ ಆಯ್ತು ಈ ಸರ್ಕಾರ ಬಂದು 3 ವರ್ಷ ಆಯ್ತು ಯಾವುದೋ ನೇಮಕಾತಿ ಆಗಿಲ್ಲ. ಆಗೋದಿಲ್ಲ. ಟೀಚರ್ ಅಂತ ಶಿಕ್ಷಣ ಇಲಾಖೆಯಲ್ಲಂತೂ ಒಂದೇ ಒಂದು ಸಿಂಗಲ್ ಪೋಸ್ಟ್ ಫಿಲ್ ಆಗಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ಮತ್ತೆ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, KS ISF ಯಾವುದು ಇಲಾಖೆಯಿಂದ ಒಂದು ಪೋಸ್ಟ್ ಫಿಲ್ ಆಗಿಲ್ಲ. ಆಗಿದೆಯಾ? ಸಚಿವರು ಹೇಳ್ತಾರೆ ಅತಿ ಶೀಘ್ರದಲ್ಲಿ ಮಾಹಿತಿ ತರಿಸ್ಕೊಂತೀವಿ, 2 ದಿನದಲ್ಲಿ 1 ತಿಂಗಳಲ್ಲಿ ಮಾಡ್ತೀವಿ. ಬರೀ ಪೇಪರ್ ಸ್ಟೇಟ್ಮೆಂಟ್ಸ್ ಹಿಂಗೆ ಆಗಿದೆ. ಹೌದಾ ಇಲ್ವಾ? ಇದನ್ನೆಲ್ಲ ನಾವು ಕೇಳ್ಕೊಂತ ಕುತ್ಕೊಂಡ್ರೆ ನಮಗೂ ಎಷ್ಟಂತ 8 ತಿಂಗಳಿಂದ ಕಂಟಿನ್ಯೂಸ್ ಹೋರಾಟ ಮಾಡಿದೀವಿ. ಧಾರವಾಡದಲ್ಲಿ ಹೋರಾಟ ಮಾಡಿದಾಗ ನಾವು ಮೂಗಿಗೆ ತುಪ್ಪ ಅಂತ ಕೆಲಸ ಮಾಡ್ತಾರೆ ಇವರು ಸರ್ಕಾರ. ಬರೀ 1-2 ನೋಟಿಫಿಕೇಶನ್ ಮಾಡೋದು. ಇವಾಗ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ ಅಂದಾಗ ಏನೇ ಕೃಷಿ ಇಲಾಖೆಯಿಂದ KE ಎಕ್ಸಾಮ್ಸ್ ಕೊಟ್ಟು ನಾವು ಟ್ರಾನ್ಸ್ಫರ್ ಮಾಡಿಸಿದ್ವಿ KPSC ಇಂದ. ಅದ್ರಲ್ಲಿ ಇವಾಗ ಜೂನ್ 7ನೇ ತಾರೀಕು ಎಕ್ಸಾಮ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದಾರೆ. ಅಂದ್ರೆ ಈ ಒಂದು ಕಾಳಜಿ ಪ್ರತಿಯೊಂದು ಇಲಾಖೆಯಲ್ಲಿ ಆಡ್ ಆಗ್ಬಾರ್ದು. ಒಂದು FD SDA ಪೋಸ್ಟ್ ಇರ್ಬೋದು, ಒಂದು KS ಪೋಸ್ಟ್, PU ಪ್ರತಿಯೊಂದು ಪೋಸ್ಟ್ ಅಷ್ಟೇ. PC PSI ಟೀಚರ್ ವೇಕೆನ್ಸಿ, PSTR HSTR GPSTR ಇರ್ಬೋದು, PU ಲೆಕ್ಚರರ್, ಡಿಗ್ರಿ ಅಸಿಸ್ಟೆಂಟ್ ಪ್ರೊಫೆಸರ್, ದೈಹಿಕ ಶಿಕ್ಷಕ ಯಾವ ನೋಟಿಫಿಕೇಶನ್ಸ್ ಆಗಿದೆಯಾ? ಯಾವ್ದೋ ನೋಟಿಫಿಕೇಶನ್ ಮಾಡೋದು ಮತ್ತೆ ಹೋರಾಟನ ಇದು ಮಾಡೋದು ಅಂದ್ರೆ ಕುಕ್ಸ ಅಂತ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಪೊಲೀಸ್ ಅಧಿಕಾರಿಗಳನ್ನ ಯೂಸ್ ಮಾಡ್ಕೊಂಡು ಸರ್ಕಾರ ಹೋರಾಟ ಅಂತಿಕಾಂತ ಕೆಲಸ ಮಾಡ್ತಿದ್ರೆ. ಈ ಹೋರಾಟ ಯಾವ ರೀತಿ ಇರ್ಬೇಕಂತಂದ್ರೆ ನಮ್ಮ ಹೋರಾಟ ಸರ್ಕಾರಕ್ಕೆ ಇದು ಕೊನೆಯ ಹೋರಾಟ ಆಗಿರ್ಬೇಕು. ನಾವು ಪ್ರತಿದಿನ ಪ್ರತಿಯೊಂದು ಜಿಲ್ಲೆಯಲ್ಲೂ ಧಾರವಾಡದಲ್ಲಿ ಸುಮಾರು 5 ಹೋರಾಟ ಮಾಡಿದ್ವಿ. ಕಲಬುರಗಿ, ಶಿವಮೊಗ್ಗ, ಬೆಂಗಳೂರು, ಕೋಲಾರ, ಮತ್ತೆ ಬಿಜಾಪುರ, ಧಾರವಾಡ ಎಲ್ಲ ಡಿಸ್ಟ್ರಿಕ್ಟ್ ಮಾಡಿದೀವಿ. ಈ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲೂ ಹೋರಾಟ ಮಾಡೋದ್ರಿಂದ ಒಂದಿನ ಹೋರಾಟ ಮಾಡೋದು ಮತ್ತೆ ವಾಪಸ್ ಲೈಬ್ರರಿ ಮತ್ತೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮನೆಗೆ ಹೋಗಿ ಓದ್ಕೊಂತ ಕೂತ್ಕೊಂಡ್ರೆ ಸರ್ಕಾರ ಕೇಳಲ್ಲ. ಈ ಹೋರಾಟ ಕೊನೆಯ ಹೋರಾಟ. ಪ್ರತಿಯೊಬ್ಬರಿಗೂ ಇದು ಅನಿವಾರ್ಯ, ಇದು ಅವಶ್ಯಕತೆ ಇದೆ. ಇಲ್ಲ ಅಂತಂದ್ರೆ ಅವ್ರು ಇನ್ನೂ 1 ವರ್ಷ ಆದ್ರೆ ಯಾವ ನೋಟಿಫಿಕೇಶನ್ ಮಾಡಲ್ಲ. ಈಗ ಆಲ್ರೆಡಿ ನಿಮಗೆ ವಯಸ್ಸಾಗ್ತಾ ಇದೆ, ಮತ್ತೆ ಇಲ್ಲಿ ಫೈನಾನ್ಷಿಯಲ್ ಸೋಷಿಯಲ್ ಬರ್ಡನ್ ಆಗ್ತಾ ಇದೆ. ಈ ಒಂದು ಕ್ಲಾಸ್ ಒಂದು ಪಕ್ಷ ಇವತ್ತು ಏನ್ ಸಿಲೆಬಸ್ ಇದೆಯಲ್ಲ, ಸಿಲೆಬಸ್ ಕಡಿಮೆ ಇಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ಬೇಕಂತಂದ್ರೆ ಈಗಿರೋ ಕಾಂಪಿಟೇಷನ್ ಅಲ್ಲಿ ಸಿಲೆಬಸ್ ಓದೋದ್ರ ಜೊತೆಲಿ ಡೈಲಿ ಕರೆಂಟ್ ಅಫೇರ್ಸ್ ಓದ್ಬೇಕು. ಕರೆಂಟ್ ಅಫೇರ್ಸ್ ಆಡ್ ಆಗ್ತಾ ಹೋಗುತ್ತೆ. ನಿಮ್ಗೆ ಒಂದು ಏನು ಡೇ ಬೈ ಡೇ ಏಜ್ ಹಿಂಗಿರುತ್ತೆ ಅಂತಂದ್ರೆ ಕ್ಲಾಸ್ ಆಗ್ತಾ ಹೋಗುತ್ತೆ. ನೋಟಿಫಿಕೇಶನ್ ನೀವು ಓದೋ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತೀರಾ. ಈಗಿರೋ ಒಂದು ಎನರ್ಜಿ ನೆಕ್ಸ್ಟ್ 5 ಇಯರ್ಸ್ ಇರೋ ನಿಮ್ಗೆ, ಹೌದಾ ಇಲ್ವಾ? ಈಗಿರೋ ಒಂದು ಫುಡ್ ಹ್ಯಾಬಿಟ್ಸ್ ಹೆಂಗಿದೆ ಅಂತಂದ್ರೆ ನೆಕ್ಸ್ಟ್ ಇವಾಗಿರೋ ಫುಡ್ ಹ್ಯಾಬಿಟ್ಸ್ ನೆಕ್ಸ್ಟ್ 5 ಇಯರ್ಸ್ ಹ್ಯಾಬಿಟ್ಸ್ ಫುಡ್ ಹ್ಯಾಬಿಟ್ಸ್ ತುಂಬಾ ಡಿಫರೆನ್ಸ್ ಇದೆ. ಫಸ್ಟ್ ನಿಮಗೆ ಸುಮ್ಮನೆ ಏನ್ ಊಟ ಮಾಡಿದ್ರು 100 ವರ್ಷ ಬದುಕ್ತಾ ಇದ್ರಿ. ಇವಾಗ ಏನ್ ಬೇಕು ಅದು ಊಟ ಮಾಡಿದ್ರೆ ನೀವು 100 ವರ್ಷ ಬದುಕಲ್ಲ. ಬದುಕ್ತೀರಾ? ಏಕೆಂದಷ್ಟು ನಮ್ಮ ಒಂದು ಏನು ಫೈನಾನ್ಷಿಯಲ್ ಬರ್ಡನ್ ಮತ್ತು ಸೊಸೈಟಿ ಹೆಂಗಿದೆ. ಯಾಕೆಂದ್ರೆ ಡೇ ಬೈ ಡೇ ಪಾಪ್ಯುಲೇಷನ್ ಜಾಸ್ತಿ ಹೋಗ್ತಾ ಇದೆ. ಪಾಪ್ಯುಲೇಷನ್ ಇಡೀ ನಂಬರ್ 1 ನಮ್ಮ ಇಂಡಿಯಾ. 900 ಕೋಟಿ ಪಾಪ್ಯುಲೇಷನ್ ಅಲ್ಲಿ 140 ಕೋಟಿ ಪಾಪ್ಯುಲೇಷನ್ ನಮ್ಮ ಇಂಡಿಯಾದಲ್ಲಿ ಇದೆ. ಹಂಗಾಗಿ ಈಗಿರಂತ ಒಂದು ರಿಸೋರ್ಸ್ ಡೇ ಬೈ ಡೇ ನಾವು ರಿಸೋರ್ಸ್ ಕಡಿಮೆ ಆಗ್ತಾ ಇದೆ. ಹಂಗಾಗಿ ನಿಮಗೆ ಒಂದು ಜಾಬ್ ತುಂಬಾ ಇಂಪಾರ್ಟೆಂಟ್. ಒಂದು ಜಾಬ್ ಬೇಕು ಅಂತಂದ್ರೆ ಇದು ಅನಿವಾರ್ಯ. ಯಾಕೆಂದ್ರೆ ಒಂದಿನ ಪ್ರೊಟೆಸ್ಟ್ ಅಲ್ಲ. ನಾನು ಸರ್ ಮಾತಾಡಿದೆ, ಈ ಒಂದು ಹೋರಾಟ ಅನಿರ್ದಿಷ್ಟಾವಧಿ. ಫಸ್ಟ್ ಡೇ ಪ್ರೊಟೆಸ್ಟ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಅದು ಏನೋ ಒಂದು ಡಿಜಿಟಲ್ ಬೋರ್ಡ್ ಯೂಸ್ ಮಾಡ್ಕೊಂಡು ಅಲ್ಲೇ ಕ್ಲಾಸಸ್ ಇರುತ್ತೆ. ಇಲ್ಲಿ ಕ್ಲಾಸ್ ಕೇಳಬಹುದು, ಅಲ್ಲೇ ಕೇಳಬಹುದಲ್ಲ. ಸರ್ಕಾರಕ್ಕೆ ಒಂದು ಎಚ್ಚರಿಕೆ, ಪ್ರತಿಯೊಂದು ಇಲಾಖೆಯಿಂದ ನೋಟಿಫಿಕೇಶನ್ ಮಾಡಿ. ನೀವು ಬೈ ಎಲೆಕ್ಷನ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ? 2 ಕ್ಷೇತ್ರದಲ್ಲಿ 2 ಕಾನ್ಸ್ಟಿಟ್ಯೂನ್ಸಿ ಬೈ ಎಲೆಕ್ಷನ್ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಇಡೀ ಸರ್ಕಾರ ಅಧಿಕಾರಿಗಳೆಲ್ಲ ಅಲ್ಲಿ ಎಲೆಕ್ಷನ್ಗೋಸ್ಕರ ಹೋರಾಟ ಮಾಡಿದ್ರು. ಅವನ ಯಾವ VIP ಟಿಕೆಟ್ ಬೇಕಂತ ಕ್ರಿಕೆಟ್ ಮ್ಯಾಚ್ಗೆ ಸ್ಟೇಡಿಯಂ ಅಲ್ಲಿ VIP ಟಿಕೆಟ್ ಕೊಡಿ ಅಲ್ಲಿಗೆ ಅಂತ ಹೇಳ್ತಾರೆ. ಅವ್ರಿಗೆ ನಾಚಿಕೆ ಆಗಲ್ಲ. ಅವನಿಗೆ ಒಬ್ಬ MLA ಆಗಿ 3-4 ಲಕ್ಷ ಸ್ಯಾಲರಿ ತಗೊಂಡು, ಅಲೋವೆನ್ಸ್ ತಗೊಂಡು, ಪೆನ್ಷನ್ಸ್ ತಗೊಂಡು
ಡೈಲಿ ಅವರಿಗೆ ತಿಂಗಳಿಗೆ ಏನಿಲ್ಲ ಅಂದ್ರೆ 10 ರಿಂದ 15 ಲಕ್ಷ ನಮ್ ದುಡ್ಡದ್ದು ನಾವು ಪೇ ಮಾಡ್ತಾರಂತ ಟ್ಯಾಕ್ಸ್ ಮನಿ ಅಷ್ಟು ದುಡ್ಡು ಮಂತ್ಲಿ ಸ್ಯಾಲರಿ ಎಷ್ಟು ಹೋಗುತ್ತೆ. ಅದ್ರಲ್ಲಿ ಅವ್ರಿಗೆ VIP ಟಿಕೆಟ್ ಬೇಕಂತೆ. ಇಲ್ಲಿ ಜನಸಾಮಾನ್ಯಗಳು ಒಂದು ನೇಮಕಾತಿ ಆಗ್ತಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಒಂದು ರೋಡ್ ವ್ಯವಸ್ಥೆ ಇಲ್ಲ, ಒಂದು ಹೊಸ ಬಿಲ್ಡಿಂಗ್ ಅಂತ ಇಲ್ಲ, ಒಂದು ರೋಡ್ ಯಾವ್ದಾದ್ರು ನೋಡಿದ್ರ? ಒಂದು ಮೇಜರ್ ಒಂದು ರೋಡ್ ಆಗಿಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ ಇದೀವಿ. ಇವತ್ತು ತಿನ್ನಕ್ ಊಟ ಇಲ್ಲ, ಆ ಪರಿಸ್ಥಿತಿಯಲ್ಲಿ ಇದೀವಿ. ಇಲ್ಲ ಒಂದು ಫ್ರೀ ಊಟ ಸಿಗುತ್ತೆ ಅಂತಂದ್ರೆ ಅಲ್ಲಿ ಸಾವಿರಾರು ಜನ ಲೈನ್ ಹಚ್ಚಿರ್ತಾರೆ ಇಲ್ವಾ? ಆ ತರ ಪರಿಸ್ಥಿತಿಗೆ ಸರ್ಕಾರ ತಗೊಂಡಿದೆ. ಇವನಿಗೆ VIP ಟಿಕೆಟ್, VIP ಟ್ರೀಟ್ಮೆಂಟ್ ಬೇಕಂತೆ. ನಾಳೆ ದಿನ ಅವನು ಗುಡ್ಸ್ಲೋ ಮನೆಗೆ ಹೋಗ್ಬಿಟ್ಟು ಓಟ್ ಹಾಕೋ ಟೈಮಲ್ಲಿ, ಎಲೆಕ್ಷನ್ ಟೈಮಲ್ಲಿ ಗುಡ್ಸ್ಲೋ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಇರೋನಿಗೆ ಅವನಿಗೂ ಕಾಲ್ ಬಿಡ್ತಾನ ಅವನು, ನನ್ಗೆ ಓಟ್ ಹಾಕಿ ಅಂತ ಹೇಳ್ಬಿಟ್ಟು. ಅವಾಗ VIP ಆಗಿಲ್ಲ ಅವನು. ಅದು ಆ ಒಂದು ಮೆಂಟಲಿ ಮೈಂಡ್ ಸೆಟ್ ನೋಡಿ ಹೆಂಗಿದೆ. ಅದನ್ನ ಚೇಂಜ್ ಮಾಡೋದು ಯಾರು ಗೊತ್ತಾ? ನೀವೇ ಚೇಂಜ್ ಮಾಡ್ಬೇಕು. ಅದನ್ನ ಪ್ರಶ್ನೆ ಮಾಡ್ಬೇಕಾಗಿರೋದು ನೀವೇ. ಹೌದಾ ಇಲ್ವಾ? ಯು ಆರ್ ದ ಮೋಸ್ಟ್ ವೆಲ್ ಎಜುಕೇಟೆಡ್ ಪರ್ಸನ್. ಅದರಲ್ಲೂ ನೀವು ಮಿನಿಮಮ್ 1 ಡಿಗ್ರಿ ಕಂಪ್ಲೀಟ್ ಮಾಡಿರ್ತೀರಾ. ಮೆಜಾರಿಟಿ 2 ಡಿಗ್ರಿ ಓದ್ಕೊಂಡು ಇಲ್ಲಿ ಒಂದು ಕೋಚಿಂಗ್ ತಗೊಂಡು, ಈ ಕೋಚಿಂಗ್ ಅಂತ ನೀವು ತಗೊಂಡಿರಲ್ಲ 1 ವರ್ಷ, ನೀವು 10 ವರ್ಷ ಕುತ್ಕೊಂಡು ಹೋದ್ರೂ ಇಷ್ಟು ನಾಲೆಡ್ಜ್ ಸಿಗಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಿರಲ್ಲ, 10 ವರ್ಷ ಯಾವುದೇ ಯೂನಿವರ್ಸಿಟಿಗೆ ಹೋದ್ರೂ ಇಷ್ಟು ನಾಲೆಡ್ಜ್ ಯಾರು ಕೊಡಲ್ಲ. ಕೊಡ್ತಾರ? 24/7 ನೀವು ಸುಮ್ಮನೆ ಅದ್ರ ಬಗ್ಗೆ ರಿವಿಷನ್ ಮಾಡ್ತೀರಾ. ಎಂಟೈರ್ ಬರೀ ನೇಷನ್ ಅಲ್ಲ, ಎಂಟೈರ್ ವರ್ಲ್ಡ್ 194 ಕಂಟ್ರೀಸ್ ಏನೇನ್ ಆಗ್ತಾ ಇದೆ, ಯಾವ್ದು ಎಕನಾಮಿಕಲ್ ಏನಿದೆ, ಪೊಲಿಟಿಕಲ್ ಏನಿದೆ, ಪ್ರತಿ ಒಂದು ಅನಲೈಸ್ ಮಾಡ್ತೀರಾ. ಎವ್ರಿ ಡೇ ಮಿನಿಮಮ್ 2 ಅವರ್ಸ್ ಪೇಪರ್ ಓದ್ತಾ, ನ್ಯೂಸ್ ಪೇಪರ್ ಓದ್ತೀರಾ. ನಿಮ್ಮಷ್ಟು ನಾಲೆಡ್ಜ್ ಯಾವ ಪೊಲಿಟಿಷಿಯನ್ಸ್ ಇಲ್ಲ, ಯಾವ ಲೀಡರ್ಸ್ಗೂ ಇರಲ್ಲ. ನಾನು ಇವತ್ತು ಗ್ಯಾರಂಟಿ ಬರ್ಕೊಡ್ತೀನಿ ನೋಡಿ. ಯಾವ ಮಿನಿಸ್ಟರ್ಸ್ಗೂ ಇಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೂ ಅವರಿಗೆ ನಿಮ್ಮಷ್ಟು ನಾಲೆಡ್ಜ್ ಇರಲ್ಲ. ನಾನು ಗ್ಯಾರಂಟಿ ಕೊಡ್ತೀನಿ. ಹೌದಾ ಇಲ್ವಾ? ಡಿಗ್ರಿ ತಗೊಂಡು ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಓದಂತ ನಾಲೆಡ್ಜ್ ಬೇರೆ ಯಾರಿಗೂ ಸಿಕ್ಕಿರಲ್ಲ. ಯಾಕೆಂದ್ರೆ ಅಷ್ಟು ಅವೇರ್ನೆಸ್ ಇರುತ್ತೆ ನಿಮಗೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲರೂ ಪ್ರತಿ ಒಬ್ಬರು 100 ಜನಕ್ಕೆ ಇವಾಗ ಹೇಳ್ತೀನಿ ಕೇಳಿ. ನಿಮ್ಮ ಹೋರಾಟ ವಿಜಯಪುರದಲ್ಲಿ ಏನು ಹೋರಾಟ ಮಾಡ್ತಾ ಇದೀವಿ, ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ನಾಳೆ ಮಧ್ಯಾಹ್ನ ಒಳಗಡೆ ಅವ್ರಿಗೆ ಎಲ್ರಿಗೂ ತಿಳಿಬೇಕು. ಏನ್ ಮಾಡ್ತೀರಾ ಗೊತ್ತಿಲ್ಲ. ಅಕ್ಸ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಅದರಲ್ಲಿ ಜಾಯ್ನ್ ಆಗಿ. ಅದರಲ್ಲಿ ಕೆಲವು ಪೋಸ್ಟರ್ ಸಿಗುತ್ತೆ, ವಿಡಿಯೋ ಸಿಗುತ್ತೆ. ನೀವು ಸ್ಟೇಟಸ್ ಹಾಕಿ ಶೇರ್ ಮಾಡಿ. ಯಾರ್ಯಾರು ಇದ್ದಾರೆ ಅವರಿಗೆಲ್ಲ ಫೋನ್ ಮಾಡಿ ಹೇಳಿ, ನಾವು ಹೋರಾಟಕ್ಕೆ ಹೋಗ್ತಾ ಇದೀವಿ, ನೀವು ಹೋರಾಟಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು. ಸ್ಟಾರ್ಟಿಂಗ್ ಪ್ಲೇಸ್ ಶಿವಾಜಿ ವೃತ್ತದಿಂದ ದರ್ಬಾರ್ ಮೈದಾನದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ. ನಮಗೆ ಮಾಜಿ ಕೇಂದ್ರ ಸಚಿವರಾಗಿರಂತ ಮತ್ತೆ ಇವಾಗ ವಿಜಯನಗರ ನಗರ ಶಾಸಕರಾದಂತ ಯತ್ನಾಳ್ ಸರ್ ಅವರು ಕೂಡ ಈ ಹೋರಾಟದ ನೇತೃತ್ವ ತಗೊಂಡು ಹೋರಾಟ ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಮತ್ತೆ ಹೋರಾಟ ಮಾಡಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಯಾರು ವೆಲ್ ಎಜುಕೇಟೆಡ್ ಪರ್ಸನ್ಸ್ ಮತ್ತೆ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಡೈಲಿ ನಿಮ್ಮ ತಂದೆ ತಾಯಿ ಪ್ರೊಟೆಸ್ಟ್ ಮಾಡಿ ಅಂತ ಕಳ್ಸಲ್ಲ. ಕರೆಕ್ಟಾ? ಹಂಗಾಗಿ ಈ ಹೋರಾಟ ಅನಿವಾರ್ಯ. ನಿಮ್ ತಂದೆ ತಾಯಿಗೆ ಏನ್ ಹೇಳ್ತೀರಾ ಹೇಳಿ? ಆನ್ಸರ್ ಏನ್ ಹೇಳ್ತೀರಾ? ನೋಟಿಫಿಕೇಶನ್ ಮಾಡಿಲ್ಲ ಅಂತ ಹೇಳಕ್ ಆಗುತ್ತಾ ನಿಮ್ ತಂದೆ ತಾಯಿಗೆ? ಅವ್ರಿಗೆ ಪ್ರತಿ ಸತಿ ಏನ್ ಕೇಳ್ತಾರೆ ಹೇಳಿ? ಎಕ್ಸಾಮ್ಸ್ ಬರ್ತಾ, ಎಕ್ಸಾಮ್ಸ್ ಕ್ಲಿಯರ್ ಆಯ್ತಾ ಅಷ್ಟೇ. ಈ ಸೊಸೈಟಿಲೂ ಅಷ್ಟೇ, 100 ಎಕ್ಸಾಮ್ ಬರ್ದಿದ್ದೀರಾ, ನಂದು ಆಗಿಲ್ಲ ಅನ್ನಂಗಿಲ್ಲ. ಪಾಸ್ ಆಗಿದ್ರೆ ಫೇಲ್ ಆಗಿದ್ದೀರಾ ಅಷ್ಟೇ ಕೇಳ್ತಾರ ಅವರು. ಕರೆಕ್ಟಾ? ಜಾಬ್ ತಗೊಂಡ ಇಲ್ಲ ನೋಡಿ. ಒಂದು ಗೌರ್ಮೆಂಟ್ ಜಾಬ್ ಅಂದ್ರೆ ಮಿನಿಮಮ್ ಒಂದು ಸಸ್ಟೈನಬಲ್ ಲೈಫ್ ಸೆಟಲ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಯಾಲರಿ ಫಿಕ್ಸ್ಡ್ ಇರುತ್ತೆ. ಗೌರ್ಮೆಂಟ್ ಯಾವತ್ತೂ ಅದು ಡೆಪ್ತ್ ಅಲ್ಲಿ ಹೋಗಲ್ಲ. ಡೆಪ್ತ್ ಅಲ್ಲಿ ಹೋದ್ರೂ ಕೂಡ ಅದ್ರಲ್ಲೇ ಆದಂತ ಒಂದು ಅಸೆಟ್ ಇರುತ್ತೆ. ಅದ್ರ ಮೇಲೆ ಸಾಲ ಮಾಡಿ ನಿಮಗೆ ಸ್ಯಾಲರಿ ಮಾತ್ರ ಎವ್ರಿ ಮಂತ್ ಕೊಟ್ಟೇ ಕೊಡ್ತಾರೆ. ಒಂದು PC ಜಾಯಿನ್ ಆದ್ರೂ 50,000 ಸ್ಯಾಲರಿ ಇರುತ್ತೆ. ಒಂದು STA ಜಾಯಿನ್ ಆದ್ರೆ ಮಿನಿಮಮ್ ಪೇ ಸ್ಕೇಲ್ 50,000 ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನೀವು ಹೊರಗಡೆ 10,000 ರೂಪಾಯಿ ಜಾಬ್ ಸಿಗಲ್ಲ ನಿಮಗೆ. ಯಾಕೆಂದ್ರೆ ನೀವು 5 ವರ್ಷ ಏನು ಇನ್ವೆಸ್ಟ್ ಮಾಡಿರ್ತೀರಾ, 5 ವರ್ಷ ಆದ್ಮೇಲೆ ಹೊರಗಡೆ ಹೋಗ್ತೀವಿ, ಯಾವ್ದಾದ್ರು ಜಾಬ್ ಬೇಕು ಅಂತಂದ್ರೆ 5 ವರ್ಷ ನನ್ನ ಕಾಯ್ತಾ ಇದ್ದ ಅಂತ ಕೇಳ್ತಾರೆ. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೇಳ್ತಾರೆ ನಿಮಗೆ. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನಿಮಗೆ ಸುಮ್ಮನೆ ಎಲ್ಲಾದ್ರೂ ಹೋಗಿ ಒಂದು ಕಂಪ್ನಿಯಲ್ಲಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಸ್ಕೊಂಡ್ಬಂದು ನೀವು ಜಾಯಿನ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಯಾಕೆಂದ್ರೆ 5 ವರ್ಷದ ಪೇ ಸ್ಯಾಲರಿ ಏನ್ ಬಂದಿರುತ್ತಲ್ಲ, ಕ್ರೆಡಿಟ್ ಆಗಿರುತ್ತಲ್ಲ, ಸ್ಯಾಲರಿ ಸ್ಲಿಪ್ ತೋರಿಸು ಅಂತಾನೆ. ಏನ್ ಹೇಳ್ತೀರಾ ಅವಾಗ? ಫೇಕ್ ಮಾಡಕ್ಕಾಗುತ್ತಾ? ಆಗುತ್ತೆ ಹೇಳಿ? 10,000 ಕೊಡಲ್ಲ. ಮತ್ತೆ ನೀವು 2-3 ವರ್ಷ ಫ್ರೀಯಾಗಿ ಕೆಲಸ ಮಾಡ್ತೀನಿ ಅಂತಂದ್ರೂ ಕೆಲಸ ಕೊಡಲ್ಲ. ಇವತ್ತು ಇಂಜಿನಿಯರಿಂಗ್ ಮಾಡಿರೋರಿಗೆ 5,000 ಕೆಲಸಕ್ಕೆ ಹೋಗ್ತೀರಾ, 5,000 ರೂಪಾಯಿ. ಆ ಪರಿಸ್ಥಿತಿ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್. ನೀವು ಎಷ್ಟು ಎಫರ್ಟ್ಸ್ ಹಾಕ್ತಿರೋ ನಿಮ್ಗೋಸ್ಕರ. ನನಗಂತೂ ಏನು ಪ್ರಾಫಿಟ್ ಇಲ್ಲ ಅದರಲ್ಲಿ. ಈ ಒಂದು ಎಕೋಸಿಸ್ಟಮ್, ಅದರಲ್ಲೂ ನೀವು ನಿಮ್ಮ ಭವಿಷ್ಯಕ್ಕೋಸ್ಕರ. ನಿಮಗೆ ಜಾಬ್ ಬೇಕು ಅಂತಂದ್ರೆ ಗೌರ್ಮೆಂಟ್ ನೋಟಿಫಿಕೇಶನ್ ಮಾಡಿದ್ರೆ ನೀವು ಎಕ್ಸಾಮ್ ಬೇಕಾಗೋದು. ನಿಮ್ದು ಏನ್ ಇಷ್ಟೆಲ್ಲ ನಾಲೆಡ್ಜ್, ಇಷ್ಟು ಕೋಚಿಂಗ್ ತಗೊಂಡಿದ್ರೆ, ಇಷ್ಟು ಕ್ಲಾಸ್ ಮಾಡಿದ್ರೆ, ಇಷ್ಟು ನಾಲೆಡ್ಜ್ ಅಂದ್ರೆ ಇದನ್ನೆಲ್ಲ ಔಟ್ಪುಟ್ ಏನ್ ಬರ್ಬೇಕು ಹೇಳಿ? ಒಂದು ಎಕ್ಸಾಮ್ ಬರ್ದಾಗೆ ಗೊತ್ತಾಗುತ್ತೆ ಎಕ್ಸಾಮ್ ಪಾಸ್ ಆಗ್ತೀನಾ ಇಲ್ಲ ಅಂತ ಹೇಳಿ. ಅದಕ್ಕೆ ಎವ್ರಿ ಇಯರ್ ನೋಟಿಫಿಕೇಶನ್ ಆಗಬೇಕು. ಪ್ಲಸ್ ಈ ಒಂದು 56,432 ಪೋಸ್ಟ್ ಸುಮ್ಮನೆ ಮಾಡಿಲ್ಲ, ಹೋರಾಟದ ಮುಖಾಂತರನೇ ಅವ್ರು ಅನೌನ್ಸ್ ಮಾಡಿದ್ದು. ಅರ್ಥ ಮಾಡ್ಕೊಳ್ಳಿ. ಒಂದೇ ತಿಂಗಳ ನೋಟಿಫಿಕೇಶನ್ ಮಾಡ್ತೀನಿ ಅಂತ. ಇಲ್ಲ ಅಂದ್ರೆ ಅವ್ರು ಸಂತರು ಮಾಡ್ತಿರ್ಲಿಲ್ಲ. ಮಾಡ್ತಿದ್ರಾ?
ಮಾಡ್ತಿದ್ರೆ ಹೇಳಿ. ಪ್ರಸ್ತುತವಾಗಿ 43 ಇಲಾಖೆಯಿಂದ 7,84,000 ಖಾಲಿ ಹುದ್ದೆ ಇದೆ. ಪ್ಲಸ್ 1 ಲಕ್ಷ ನಿಗಮ ಮಂಡಳಿಗಳು ಅಂದ್ರೆ ಬೋರ್ಡ್ ಅಂಡ್ ಕಾರ್ಪೊರೇಟ್ 1 ಲಕ್ಷ ಖಾಲಿ ಹುದ್ದೆ ಇದೆ. ಟೋಟಲ್ ವೇಕೆನ್ಸಿ ನಮ್ಮ ಕರ್ನಾಟಕದಲ್ಲಿ 3,84,000 ಖಾಲಿ ಹುದ್ದೆ ಇದೆ. ಈ ಹುದ್ದೆಗಳನ್ನ ಇದೇ ವರ್ಷ ಅಟ್ಲೀಸ್ಟ್ ಕನಿಷ್ಠ ಅಂತಂದ್ರೆ 1 ಲಕ್ಷ ಹುದ್ದೆ ಭರ್ತಿ ಮಾಡ್ಕೋಬೇಕು. ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು, ಪ್ರಣಾಳಿಕೆಯಲ್ಲಿ ಹೇಳಿದ್ರು. ನಾವು ಅದನ್ನ ಪ್ರಶ್ನೆ ಮಾಡ್ತಾ ಇರೋದು ಸರ್ಕಾರಕ್ಕೆ, ನೀವು 1 ಲಕ್ಷ ಏನ್ ಪ್ರಾಮಿಸ್ ಮಾಡಿದ್ರಿ ಆ 1 ವರ್ಷ 3 ವರ್ಷದಲ್ಲಿ ಆಗಿಲ್ಲ, ಈ ವರ್ಷ ಆದ್ರೂ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡಿ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ಅಟ್ಲೀಸ್ಟ್ 4 ಇಯರ್ಸ್ ಈ ವರ್ಷ ಆದ್ರೂ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡಿದ್ರೆ ಪ್ರಾಮಾಣಿಕವಾಗಿ ಹೋದಂತವ್ರಿಗೆ ಕೆಲಸ ಸಿಗ್ಬೇಕನ್ನೋದು. ಅದು ಬಿಟ್ಟರೆ ಬೇರೆ ಇನ್ನೇನು ಉದ್ದೇಶ ಇಲ್ಲ. ಈ ಉದ್ದೇಶ ಫುಲ್ಫಿಲ್ ಆಗ್ಬೇಕಂತಂದ್ರೆ, ನಿಮ್ಮ ಉದ್ದೇಶ ಫುಲ್ಫಿಲ್ ಆಗ್ಬೇಕಂತಂದ್ರೆ ಈ ಹೋರಾಟ ಅನಿವಾರ್ಯ. ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ನಿಮಗೆ ಗೊತ್ತಿರೋರು ಎಲ್ಲಾನು ಕರ್ಕೊಂಬಂದು ಒಂದಿನ ಹೆಚ್ಚು ಕಡಿಮೆ ಆಗ್ಬೋದು ಅಂದ್ರೆ ಊಟದ ವ್ಯವಸ್ಥೆ ಆಗಿರ್ಬೋದು, ನಿದ್ದೆ ವ್ಯವಸ್ಥೆ ಇರ್ಬೋದು, ಎಲ್ಲನೂ ತ್ಯಾಗ ಮಾಡಿ ಒಂದಿನ ಏನೂ ಆಗಲ್ಲ. ಒಂದು ದಿನ 1 ವಾರ ನೀವು ಅದು ಅನಿವಾರ್ಯ ಇದೆ. ಹೌದಾ ಇಲ್ವಾ? ಎಷ್ಟೋ ಜನ ಎಷ್ಟೋ ಆಸ್ಪಿರೆಂಟ್ಸ್ ಇವತ್ತು ಊಟ ಇಲ್ಲದೆ ಮಾಡ್ತಿದ್ದಾರೆ. ಇವತ್ತು ಮನೆಯಲ್ಲಿ ರೂಮಲ್ಲಿ ರೈಸ್ ಮಾಡ್ಕೊಂಡು ಹೊರಗಡೆ ಕಳ್ಳು ತಗೊಂಡು ಊಟ ಮಾಡೋ ಪರಿಸ್ಥಿತಿ ಇತ್ತು. ಇವತ್ತು ಅದನ್ನು ಮಾಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಬಿಕಾಸ್ ಆಫ್ ಸಿಲಿಂಡರ್ ಸಿಗ್ತಾ ಇಲ್ಲ. ಕರೆಕ್ಟ್? ಇವತ್ತು ಸಿಲಿಂಡರ್ ಸಿಗದೆ ಇರೋ ಕಾರಣ ಎಷ್ಟೋ ಜನ ಸ್ಟೂಡೆಂಟ್ಸ್ ನಿಮ್ಮ ಇಂತರನೇ ಓದ್ಬೇಕಂತ ಅಂದವರು ಇವತ್ತು ಯಾರು ಓದಕ್ ಬಂದಿಲ್ಲ, ಎಲ್ಲರೂ ಮನೆಗೆ ಹೋಗಿದ್ದಾರೆ. ಆ ಪರಿಸ್ಥಿತಿಗೆಲ್ಲ ಕಾರಣ ಯಾರು? ಸರ್ಕಾರ. ಹೇಗೆ ಅದಕ್ಕೋಸ್ಕರ ನಾವು ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರೋದು. ಇಲ್ಲಿ ಯಾವ್ದೋ ವ್ಯಕ್ತಿ ವಿರುದ್ಧ ಅಲ್ಲ, ಪೊಲೀಸ್ ಇಲಾಖೆ ವಿರುದ್ಧ ಅಲ್ಲ. ಎಲ್ಲ ಅರ್ಥ ಮಾಡ್ಕೊಂಡು ಈ ಹೋರಾಟಕ್ಕೆ ಬನ್ನಿ. ಇನ್ನೂ ಹೆಚ್ಚು ಮಾತಾಡ್ಬೇಕಂತ ಅನಿಸ್ತಿತ್ತು. ಅಲ್ಲಿ ಜೋಡು ಮಟ್ಟದಲ್ಲಿ ಸ್ಟೂಡೆಂಟ್ಸ್ ಕಾಯ್ತಾ ಇರೋದ್ರಿಂದ ನಾವು ಅಲ್ಲಿ ಹೋಗ್ತಾ ಇದ್ವಿ. ದಯವಿಟ್ಟು ಅಕ್ಸ ಅಫಿಷಿಯಲ್ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ನಿಮ್ಗೆಲ್ಲರೂ ಗೊತ್ತಿದೆ ಗೊತ್ತಿಲ್ಲ ಇಲ್ಲ ಅಂತಂದ್ರೆ ದಯವಿಟ್ಟು ಅದರಲ್ಲಿ ಜಾಯ್ನ್ ಆಗಿ ಟೆಲಿಗ್ರಾಮ್ ಇರ್ಬೋದು, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅದರ ಶಾರ್ಟ್ಸ್ ಬಿಡಿಸಿ ಅದೊಂದು ದಯವಿಟ್ಟು ಜಾಯ್ನ್ ಆಗಿ ಇದು ಶೇರ್ ಮಾಡಿ. ಮ್ಯಾಕ್ಸಿಮಮ್ ಒಬ್ರು ನೋಡಿ, ಒಬ್ರು ರೈತರು ಹೋರಾಟ ಮಾಡ್ತಿದ್ದಾರೆ ಅಂತಂದ್ರೆ ಅವರು ಸಾವಿರಾರು ಜನ ಲಕ್ಷಾಂತರ ಜನ ಸೇರ್ತಾರೆ. ಒಬ್ರು ಅಂಗನವಾಡಿ ಕಾರ್ಯಕರ್ತರಿಗೆ ಸ್ಯಾಲರಿ ಹೈಕ್ ಮಾಡ್ಕೋಬೇಕಂತಂದ್ರೆ ಇಡೀ ದಿನ 1 ವಾರ ಬೇಕಾದ್ರೂ ಕೂತ್ಕೊಂತಾರೆ ಅವರು. ಬರೀ ಎಷ್ಟು 1,000 2,000 ಹೈಕ್ ಮಾಡಿ ಅಂತ. ಹೌದಾ ಇಲ್ವಾ? ಅಂಗನವಾಡಿ ಕಾರ್ಯಕರ್ತರು ಪ್ರತಿಯೊಬ್ಬರು ಜಿಲ್ಲೆಯಿಂದ ಪ್ರತಿಯೊಬ್ಬರು ಬೆಂಗಳೂರು ಫ್ರೀಡಂ ಪಾರ್ಕ್ ಹೋಗಿ ಹೋರಾಟ ಮಾಡ್ತಾರಂತಂದ್ರೆ ನಾವು ಇಲ್ಲಿಂದ ಇಲ್ಲಿರ ಅಂತ ಒಂದು 1-2 ಕಿಲೋಮೀಟರ್ ಒಂದು ದರ್ಬಾರ್ ಮೈದಾನದಲ್ಲಿ ಹೋಗಿ ನಿರ್ದಿಷ್ಟಾವಧಿ ಹೋರಾಟ ಮಾಡಕ್ಕಾಗಲ್ಲ ನಮ್ಮ ಕೈಯಲ್ಲಿ? ಆಗಲ್ಲ. ಅವರೇ ಮಾಡ್ತಿದ್ದಾರೆ ಅಂತಂದ್ರೆ ನಾವ್ ಯಾವ್ದು ಹೇಳಿ? ಮಾಡ್ಲೇಬೇಕು ಅಂತ ಮನ್ಸಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಹೇಳ್ತೀನಿ ಕೇಳಿ, ಏನ್ ಬೇಕಾದ್ರೂ ಮಾಡ್ಬೋದು. ಒಂದು ಫಾರೆಸ್ಟ್ ಬರ್ನ್ ಮಾಡ್ಬೇಕಂದ್ರೆ ದೊಡ್ಡ ಬೆಟ್ಟದಷ್ಟು ಕಿಡಿ ಬೇಕಿಲ್ಲ. ಒಂದೇ ಒಂದು ಸಣ್ಣ ಕಿಡಿ ಇದ್ರೆ ಸಾಕು, ಇಡೀ ಬೆಟ್ಟನೇ ಬರ್ನ್ ಮಾಡ್ಬೋದು. ಇಟ್ಸ್ ಆಲ್ ಅಬೌಟ್ ಯುವರ್ ಮೈಂಡ್ ಸೆಟ್. ನೀವು ಮೈಂಡ್ ಸೆಟ್ ನ ಯಾವ ರೀತಿ ಸೆಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಪಾಸಿಟಿವ್ ಥಿಂಕ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನಾವು ನೇಮಕಾತಿ ಮಾಡ್ಲೇಬೇಕು ಅನ್ನೋದಾದ್ರೆ ದೃಢ ಸಂಕಲ್ಪ ಮಾಡಿ ನಿಂತ್ಕೊಂಡ್ರೆ ಆಗಲ್ಲ ಅಂತ ಹೇಳಂಗೇ ಇಲ್ಲ. ನಾವು ಎಷ್ಟೋ ವಿಚಾರಗಳನ್ನ 6 ತಿಂಗಳು 1 ವರ್ಷ 2 ವರ್ಷ ಆಗಲ್ಲ ಅನ್ನೋದನ್ನ ಬರೀ 1 ವಾರದಲ್ಲಿ ಕೆಲಸ ಮಾಡಿಸಿದೀವಿ. ಅದನ್ನ ನೀವು ನೋಡಿದ್ರೆ ಇಲ್ವಾ? ಆ ರೀತಿ ಅದನ್ನೆಲ್ಲ ಏನೇನೆಲ್ಲ ಮಾಡಿದೀರ ಅದನ್ನೆಲ್ಲ ಹೇಳಲ್ಲ ಇವಾಗ. ಯಾಕೆಂದ್ರೆ ಇನ್ನು ಮಾಡೋ ಅಂತ ತುಂಬಾ ವಿಚಾರಗಳಿವೆ. ಹೌದಾ? ಹಾಗಾಗಿ ಈ ಒಂದು ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಬರಬೇಕು. ಈ ಒಂದು ಅವಕಾಶ ಮಾಡ್ಕೊಡಂತ ಇನ್ನೊಂದು ವಿಚಾರ ಹೇಳ್ಬೇಕು ಅನ್ಕೊಂಡೆ. ತೇಗಿ ಸರ್ ನೋಡಿ, ಅವ್ರ ಏಜಿಗೆ ನಿಮ್ಗಿಂತ ಜಾಸ್ತಿ ಓದ್ಬಿಟ್ಟು ಎನರ್ಜಿ ಹಾಕ್ಬಿಟ್ಟು ಅವ್ರು ನಿಮ್ ಪರವಾಗಿ ಹೋರಾಟ ಮಾಡ್ತಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಒಂದು ಜೋರಾಗಿ ಚಪ್ಪಾಳೆ ಹೋಗಿ. ವಿಜಯಪುರ ಮುಕ್ತಾಪುರ್ ಸರ್ ಇರ್ಬೋದು, ಮತ್ತೆ ಎಷ್ಟೋ ಜನ ಫ್ಯಾಕಲ್ಟೀಸ್ ಅವ್ರಿಗೆ ಎಲ್ಲರಿಗೂ ಅಷ್ಟೇ. ಮತ್ತೆ ಈ ಒಂದು ಅವಕಾಶ ಮಾಡಿಕೊಟ್ಟಂತ ಈ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ SV ವಿಕ್ರಮ್ ಶರಣ್ ಪಟಾರಿ ಮಠ್ ಸರ್ಗೆ ಅವ್ರಿಗೂ ಅಷ್ಟೇ ಒಂದು ಧನ್ಯವಾದ ತಿಳಿಸ. ಎಲ್ಲರೂ ಒಳ್ಳೆಯದಾಗಿ. ಥ್ಯಾಂಕ್ ಯು ಸೋ ಮಚ್.